ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಆಕೆಗೆ ಲೆಕ್ಕಕ್ಕಿಲ್ಲ. ಸರ್ಕಾರದ ಗ್ಯಾರಂಟಿಗಳು ಅಂದ್ರೆ ಆಕೆಗೆ ಅಲರ್ಜಿ. ಸಿಬ್ಬಂದಿ ಜೊತೆ ಬಾಯಿ ಚಪಲ ತೀರಿಸಿಕೊಂಡ ಸಬ್ ರಿಜಿಸ್ಟ್ರಾರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಏಕವಚನದಲ್ಲೇ ಮಾತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಆಕೆಗೆ ಕಾಲ್ ಕಸ. ಗ್ಯಾರಂಟಿ ಸ್ಕೀಮ್ಗಳಂದ್ರೆ ಆಕೆಗೆ ಅಲರ್ಜಿ. ಆಕೆ ಯಾರು? ಸಿಬ್ಬಂದಿಯ ಜೊತೆ ಬಾಯಿ ಚಪಲ ತೀರಿಸಿಕೊಂಡ ಸಬ್ ರಿಜಿಸ್ಟ್ರಾರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಏಕವಚನದಲ್ಲಿ ಮಾತು. ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ಸುಮ್ಮನೆ ಸುತ್ತುತ್ತಾರಂತೆ. ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಮಾತು. ಮೋದಿ ಹೊಗಳಿ ಸಿಎಂ ಸಿದ್ದರಾಮಯ್ಯ ತೆಗಳಿದ ಸಬ್ ರಿಜಿಸ್ಟ್ರಾರ್. ಇದು ಪಾವಗಡ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ಮಾತು. ನೋಂದಣಿ ಕೆಲಸ ಮಾಡಿ ಅಂದ್ರೆ ಈಕೆಯದ್ದು ಬರೀ ರಾಜಕೀಯ. ಕೆಲವರು ಇರ್ತಾರ, ಅದೊಂದು ಹೊಸ ಫೋಬಿಯಾ, ಅದು ರೋಗ. ಕಂದಾಯ ಮಂತ್ರಿ ಕೃಷ್ಣ ಭೈರೇಗೌಡರೇ ಇದೇನಿದು? ಕೂಡಲೇ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಯಾರ ಬಗ್ಗೆಯೂ ಮಾತನಾಡಬಾರ್ದು. ಯಾಕೆ ಮಾತಾಡಬೇಕು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಈಕೆಗೆ ಲೆಕ್ಕಕ್ಕಿಲ್ಲ. ನೋಡ್ರಿ, ನೀವು ಸಬ್ ರಿಜಿಸ್ಟ್ರಾರ್, ನಿಮ್ಮ ವ್ಯಾಪ್ತಿಗೆ ಬರುವಂತ ಕೆಲಸ ಮಾಡಿ. ಅಧಿಕ ಪ್ರಸಂಗ ನಿಮಗೆ ಯಾಕೆ? ಬಾರ್ ಹೊರಗಡೆ ಕೂತ್ಕೊಂಡು ಮಾತನಾಡಬಹುದಾದಂತಹ ರೀತಿಯಲ್ಲಿ. ಏನು ಸಬ್ ರಿಜಿಸ್ಟ್ರಾರ್ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ನಿಮ್ಮ ವ್ಯಾಪ್ತಿಗೆ ಬರೋ ಕೆಲಸ ಮಾಡಿ. ನೀವು ಮೋದಿ ಸರಿ ಇಲ್ಲ, ಸಿದ್ದರಾಮಯ್ಯ ಸರಿ ಇಲ್ಲ, ಸ್ಕೀಮ್ಗಳು ಸರಿ ಇಲ್ಲ. ಈ ದುಸರಾ ಮಾತು ನಿಮಗೆ ಯಾಕೆ? ಜನ ಮಾತನಾಡ್ತಾ ಇದ್ದಾರೆ. ಆಕೆ ಸಿದ್ದರಾಮಯ್ಯರವರನ್ನ ಏಕವಚನದಲ್ಲಿ ಮಾತನಾಡಿದ್ದು ನಮಗೆ ಕೋಪ ಅಲ್ಲ. ಒಂದು ಸಿಎಂ ಸ್ಥಾನದ ಮೇಲೆ ಇರ್ತಕ್ಕಂತಹ ಗೌರವ, ಆ ಸ್ಥಾನಕ್ಕೊಂದು ಬೆಲೆ ಇರುತ್ತೆ ತಾನೆ. ಆ ಸ್ಥಾನಕ್ಕೆ ಬೆಲೆ ಇರುತ್ತೆ, ಅದನ್ನ ಹಗುರವಾಗಿ ನೋಡೋದಕ್ಕೆ ಹೋಗಬಾರ್ದು. ಆಯ್ತಾ? ಅದು ದೇಶ ವಿರೋಧಿ ಮಾತುಗಳು ಆಡಬಾರ್ದು. ದೇಶಕ್ಕೆ ಇದಾಗೋ ಮಾತಾಡಬೇಕು. ಹಂಗೆ ಮೋದಿ ಸುಮ್ಮನೆ ಕೂತಿದ್ರೆ ಇವಾಗ ಬರ್ಡನ್ ಅವರೇ ಮಾಡ್ಬೇಕಾಗಿರೋದು. PM ಅವರೇ ಮಾಡಬೇಕು. ಸ್ಟೇಟ್ಮೆಂಟ್ ಕೊಡ್ಬೇಕು. ಎಲ್ಲ ಸುಮ್ಮನೆ ತಾನೆ ಕ್ರಮ ತಗೋಬೇಕು. ಸ್ಟೇಟ್ಮೆಂಟ್ ಯಾರು ಕೊಡ್ಬೇಕು? ಎಲ್ಲ ಸುಮ್ಮನವ್ರೆ. ಕರ್ನಾಟಕದ ಇಂಡಿಯಾದಲ್ಲಿ ಸದೋಗಿರೋ ಹರಿಯಾಣ, ರಾಜಸ್ಥಾನ ಎಲ್ಲ ಯಾಕೆ ಕೊಡ್ಬೇಕಾಯ್ತು ಸ್ಟೇಟ್ಮೆಂಟ್? ಇವರು ಅವರೇ ಬಿಡಿ, ಎಷ್ಟು ಹೇಳೋದು. ನೀನು ಯಾವುದು? ಮೈನ್ ಲೀಡರ್ಸ್, RSS ನವರು ಅವರೆಲ್ಲ ಅವ್ರ ಸೊಸೆಯಂದಿರು, ಅವರೆಲ್ಲ ಮಕ್ಕಳು ಗಂಡು ಮಕ್ಕಳು ಮದುವೆ ಮಾಡ್ಕೊಡೋದು ಎಲ್ಲ ಮುಸ್ಲಿಮ್ಸ್. ಸುಮ್ಮನೆ ಅವರೆಲ್ಲ ಸ್ಟ್ರೆಂಡ್ ಹೊಡಿತಿದ್ದಾರೆ. ಕಾಂಗ್ರೆಸ್ ಇನ್ನೇನು ಅಂದ್ರೆ ಅವ್ರು ಮಾಡೋದಿಲ್ಲ. ಮುಸ್ಲಿಮು ನೆಹರು ಸಾರಿ ಇವಳು ಗಂಡ ಇಂದಿರಾ ಗಾಂಧಿ ಗಂಡ ಮುಸ್ಲಿಮು. ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಂಡಿದಾರಲ್ಲ. ಮುಸ್ಲಿಮೇ ಧರ್ಮದ ಬಗ್ಗೆ ಕಿಚ್ಚು ಇದು ಮಾಡ್ತಾರ ಬಿಜೆಪಿ. ಧರ್ಮ ಏನೇನ ಹೇಳ್ತಾರೆ, ಧರ್ಮ ಯಾಕೆ ಹೊಡಿತಾರೆ? ನಿಮ್ಮವ್ರಿಗೆ ಏನಾರು ಕೊಟ್ಬಿಟ್ಟಿದೆ ಕಾಂಗ್ರೆಸ್ಗೆ. ಇಷ್ಟೊತ್ತಿ ಇಂಡಿಯಾ ಅವ್ರು ಮಾಡ್ತಾರಂದ್ರೆ ನಮ್ಮರು ಡೆವಲಪ್ಮೆಂಟ್ ಕುಡಿಯಕ್ ನೀರಿಲ್ಲ ಅಂತ ಅವರಲ್ಲ, ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಅವ್ರು ಡೆವಲಪ್ಮೆಂಟ್ ಆಯ್ತವ್ರು ಅಷ್ಟೇ. ಯಾರು ಒಂದು ಏನೋ ಕರ್ನಾಟಕದ ಒಂದು ಡೆವಲಪ್ಮೆಂಟ್ ಇದೆಯಾ? ಇವೆಲ್ಲ ಡೆವಲಪ್ಮೆಂಟ್ ಅದೇನು ಗೊತ್ತಾಗಲ್ಲ. ಈಗೆಲ್ಲ ಬೇರೆ ತಿಂತಾರದೇನು ಅದೆಲ್ಲ ಓಡಾಡೋದು, ದಿನ ತಿನ್ನೋದು ಡೆವಲಪ್ಮೆಂಟ್ ಉಳಿಸ್ಕೊಬಿಟ್ಟು ಪ್ರಾಪರ್ಟಿಗಳು ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಇಲ್ಲ. ತರಕಾರಿ, ಹಣ್ಣು, ಸಪೋರ್ಟ್ ಹಾಲು, ಬಿಸ್ಕೆಟ್, ರೈತರಿಗೆ ಮತ್ತೆ ರೈತರ ಮತ್ತೆ ಹಾಲು ಬೆಳೆಸೋದು. ಹಾಲು ಬೆಳೆಸ್ತಾರೆ. ಮತ್ತೆ ಇನ್ನೇನು ಮತ್ತೆ ಹಸುವಿಂದ ಯಾರು ಬೆಳೆಸೋದು? ಅಲ್ಲ ಮೇಡಮ್, ರೈತರಿಗೆ ಬರೋ ದುಡ್ಡು ಅಲ್ವಾ ಅದು. ಬೋರ್ಡ್ ಇದಕ್ಕೆ ಹೋಗೋದಿಲ್ಲ ಮೇಡಮ್. ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ತಿಳ್ಕೊಬೇಕು ನೀವು. ಇನ್ನು 16 ಬಜೆಟ್ ಅವಾಗ ಹೇಳೋದಿಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ.
ನವೀನ್, ಇವರು ಸಬ್ ರಿಜಿಸ್ಟ್ರಾರೋ ಅಥವಾ ನಾಗಪುರದ RSS ಕಚೇರಿಯಲ್ಲಿ ಕೆಲಸ ಮಾಡೋ ಮಹಿಳೆನಾ? ಏನ್ ಮಾತನಾಡುತ್ತೀವಮ್ಮ? ಪಾವಗಡ ಸಬ್ ರಿಜಿಸ್ಟ್ರಾರ್ ರಾಧಮ್ಮ, ಆಕೆ ವಿಜುವಲ್ಸ್ ನೋಡ್ತಾ ಇದ್ರೆ ಆಕೆ ಸರ್ಕಾರಿ ಉದ್ಯೋಗಿ ಅಂತ ಕಾಣಿಸ್ತಾ ಇಲ್ಲ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನವೀನ್? ನಮಸ್ತೆ ಮುಸ್ತಫಾ. ಈಗ ಆಕ್ಚುಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ 2 ದಿನದಿಂದ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡುವಂತ ವಿಡಿಯೋ. ಆಕ್ಚುಲಿ ಸಿದ್ದರಾಮಯ್ಯ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅವರನ್ನ ಅವನು ಇವನು ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತನಾಡುವಂತ ವಿಡಿಯೋ ತುಂಬಾನೇ ವೈರಲ್ ಮಾಡ್ತಾ ಇದೆ. ಜೊತೆಗೆ ಒಂದಷ್ಟು ಈ ಗ್ಯಾರಂಟಿ ವಿಚಾರಗಳ ಬಗ್ಗೆ ಮಾತಾಡ್ತಾ ಸಿದ್ದರಾಮಯ್ಯ ಏನು ಅಷ್ಟು ಅಂದ್ರೆ ಪ್ರಬುದ್ಧ ರಾಜಕಾರಣಿ ಅನ್ನೋ ರೀತಿಯಲ್ಲಿ ಅವರ ಒಂದು ಭಾಷೆ ಒಂದು ಜಾತಿಯನ್ನ ಎಲ್ಲೋ ಒಂದ್ ಕಡೆ ಅಲ್ಲಿ ತೋರಿಸ್ತಾ ಇತ್ತು, ಎದುರುಗಡೆ ಹೇಳ್ತಾ ಇದ್ದಾರೆ ಅವ್ರಿಗೆ. ಜಾತಿ ವಿಚಾರಕ್ಕೆ ಬಂದಾಗ ಇವರು ಅದೇ ಜಾತಿನ ಅನ್ನೋ ರೀತಿಯಲ್ಲಿ ಅವರು ಸನ್ನೆ ಮಾಡಿ ಮಾತನ್ನ ಮುಂದುವರಿಸ್ತಾ ಹೋಗ್ತಾರ. ಇನ್ನೊಂದು ಮಾತು ಹೇಳ್ತಾರ ವಿಡಿಯೋದಲ್ಲಿ, ಹೆಂಗಸನ್ನೆಲ್ಲ ಮನೆಯಲ್ಲಿದ್ದವ್ರನ್ನೆಲ್ಲ ಬೀದಿ ಸುತ್ತ ಮಾಡಿದ್ದು ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲಿ ಒಂದಷ್ಟು ವ್ಯಂಗ್ಯವಾಗಿ ಒಬ್ಬ ಏನೋ ಸಿಎಂ ಸ್ಥಾನದಲ್ಲಿರುವಂತ ವ್ಯಕ್ತಿಯನ್ನ ಮಾತನಾಡಿರುವಂತ ವಿಡಿಯೋ ಈಗಾಗಲೇ ಸಾಕಷ್ಟು ಸಾಮಾಜಿಕ ವಲಯದಲ್ಲಿ ಚರ್ಚೆ ಗ್ರಾಸವಾಗಿದೆ. ಜೊತೆಗೆ ಸಾಕಷ್ಟು ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಬೀದಿಗೆ ಬಂದು ಒಂದಷ್ಟು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಇವ್ರ ವಿರುದ್ಧ ಮುಸ್ತಫಾ. ನವೀನ್, ಒಂದ್ ಕಡೆ ಆಕೆಗೆ ಮಹಿಳೆಯ ಮೇಲೆ ಅತ್ಯಂತ ಕೆಳಮಟ್ಟದ ಚಿಂತನೆಗಳಿದಾವೆ. ಜೊತೆಗೆ ಸಿದ್ದರಾಮಯ್ಯ ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ರೀ, ಪಕ್ಷಾತೀತವಾಗಿ ಒಂದು CM ಸ್ಥಾನದ ಮೇಲೆ ಹೇಳಬಾರದ ರೀತಿಯಲ್ಲಿ ಮಾತನಾಡುತ್ತಾವಮ್ಮ. ಮತಾಂಧತೆ, ಕೋಮುವಾದದ ಬಗ್ಗೆ ಅಲ್ಲಿ ಕೂತ್ಕೊಂಡು ಮಾತನಾಡುತ್ತೆ. ಈ ತರಹದ ಮತಾಂಧರು ಅರ್ಥಾತ್ ಕೋಮುವಾದದ ವಿಷಬೀಜ ಬಿತ್ತುವಂತಹ ಮನಸ್ಥಿತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಸಾಕಷ್ಟು ಧರ್ಮದ ವ್ಯಕ್ತಿಗಳು ಬರ್ತಾರೆ. ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಧರ್ಮಾತೀತರಾಗಿರಬೇಕು. ಏನ್ ಮಾತನಾಡುತ್ತಾ ಎಮ್ಮ? ಹೌದು, ಆಕ್ಚುಲಿ ಅಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಾರ್ ಅಂದ್ರೆ ಇಡೀ ದಾಖಲೆಗಳನ್ನ ಪರಿಶೀಲಿಸಿ ಪಕ್ಕ ಬಂದಂತ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಸಮಸ್ಯೆ ಆಗದಂತೆ ಕಳಿಸ್ಕೊಡುವಂತ ಜವಾಬ್ದಾರಿ ಅದೊಂದು ಮುಖ್ಯ ಹುದ್ದೆ ಕೂಡ. ಎಲ್ಲೋ ಒಂದ್ ಕಡೆ ಅದನ್ನೆಲ್ಲ ಬಿಟ್ಟು ರಾಜಕೀಯ ಮತ್ತೆ ರಾಜಕಾರಣವನ್ನ ಮಾಡ್ತಾ ವೈಯಕ್ತಿಕವಾಗಿ ಅವಹೇಳನ ಮಾಡ್ತಾ ವ್ಯಂಗ್ಯವಾಗಿ ಮಾತನಾಡೋದು ಅದೆಷ್ಟು ಮಟ್ಟಿಗೆ ಸರಿ ಅನ್ನೋದು ಸಾಮಾಜಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಅವ್ರ ಗಂಡ ಯಾರ ಜೊತೆ ಓಡೋದ್ರು, ಇವಳು ಯಾರನ್ನ ಮದ್ವೆ ಆದ್ರು, ಸಬ್ ರಿಜಿಸ್ಟ್ರಾರ್ ಆ ಕಚೇರಿಯಲ್ಲಿ ಕೂತ್ಕೊಂಡು ಇದೆಲ್ಲ ಬೇಕಾ ರಾಧಮ್ಮ? ಪಾವಗಡದ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ಅವರೇ, ನಿಮ್ಮ ಹೆಗಲ ಮೇಲಿರ್ತಕ್ಕಂತಹ ಜವಾಬ್ದಾರಿಯ ಬಗ್ಗೆ ಯೋಚನೆ ಮಾಡಿ. ರಾಹುಲ್ ಗಾಂಧಿ ಯಾರನ್ನ ಮದುವೆ ಆದ್ರು, ಸಿದ್ದರಾಮಯ್ಯನವರು ಯಾರನ್ನ ಮದುವೆ ಆದ್ರು, ಅವಳು ಯಾರ ಜೊತೆ ಓಡ್ ಹೋದ್ರು, ಇದೆಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕೂತ್ಕೊಂಡು ಮಾತನಾಡುವಂತ ವಿಚಾರನ ಏನ್ ಸಂತೆಲ್ ಕೂತ್ಕೊಂಡು ತರಕಾರಿ ಮಾರ್ತಾ ಇದೀರೇನ್ರಿ? ಬೋಧ ಬೇಡ, ವಿವೇಚನೆ ಬೇಡ ನಿಮಗೆ? ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವವರೆಗೂ ಕೂಡ ಜನಸಾಮಾನ್ಯರ ಶಕ್ತಿಯಾಗಿರ್ತಕ್ಕಂತಹ ಫ್ರೀಡಂ ಟಿವಿ ಸುಮ್ಮನೆ ಕೂತ್ಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.